ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ದೇವರು ಕೊಟ್ಟಂತ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಯಾವ ಸಪ್ಪ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಒಮನ್ ಪ್ರಾಂತ್ಯದಿಂದ ಮಸ್ಕಟ್ ಪ್ರಾಂತ್ಯದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡುವುದಕ್ಕೆ ನಾನು ಸಂತೋಷವುಳ್ಳವಳಾಗಿದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 18:28 ವಚನ. ಈ ವಚನ ಹೀಗೆ ಹೇಳುತ್ತೆ, ನೀನೇ ನನ್ನ ದೀಪವನ್ನ ಹೊತ್ತಿಸುವವನಲ್ಲವೇ, ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ಹಾಲೆಲೂಯ. ಪ್ರಿಯರೇ, ದೇವರು ನೋಡ್ರಿ ಎಂತ ಒಂದು ವಾಕ್ಯದೊಟ್ಟಿಗೆ ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ ಅಂದ್ರೆ, ಆತನು ನಮ್ಮ ದೀಪವನ್ನ ಹೊತ್ತಿಸುವ ದೇವರಾಗಿದ್ದಾರೆ. ಅದರ ಅರ್ಥ, ನಮ್ಮ ಜೀವಿತಗಳಲ್ಲಿ ಅನೇಕ ಸೋಲುಗಳು ಸಂಭವಿಸಿರ್ಬೋದು, ಅನೇಕ ಕಷ್ಟಗಳು, ನಷ್ಟಗಳು, ಹೋರಾಟಗಳಲ್ಲಿ ನಾವು ಹಾದು ಹೋಗ್ತಾ ಇರ್ಬೋದು. ನಮ್ಮ ಜೀವಿತವೆಲ್ಲ ಕತ್ತಲು ಎಂಬುವಂತ ಒಂದು ಅನುಭವದಲ್ಲಿ ನಾವು ಹೋಗ್ತಾ ಇರ್ಬೋದು. ಆದ್ರೆ ದೇವರು ನಮ್ಮೊಟ್ಟಿಗೆ ಹೇಳುವಂತ ಮಾತು, ಆತನು ಕತ್ತಲನ್ನ ಪರಿಹರಿಸಿ ಬೆಳಕನ್ನ ಕೊಡುವ ದೇವರಾಗಿದ್ದಾರೆ. ಹಾಲೆಲೂಯ. ನಿಮ್ಮ ಜೀವಿತದಲ್ಲಿ ಇವತ್ತು ಏನೇ ಕತ್ತಲಿನ ಪರಿಸ್ಥಿತಿ ಇದ್ದರೂ ಸಹನು ದೇವರು ಆ ಕತ್ತಲ ಪರಿಸ್ಥಿತಿಯನ್ನ ಮಾರ್ಪಡಿಸಿ ನಿಮಗೆ ಬೆಳಕನ್ನ ಕೊಟ್ಟು ನಿಮ್ಮ ಜೀವಿತವನ್ನ ಆತನು ಬೆಳಗಿಸುವ ದೇವರಾಗಿದ್ದಾರೆ. ಹಾಲೆಲೂಯ. ಆತನು ಬೆಳಕನ್ನ ಕೊಟ್ಟೇನಂತೆ ಕತ್ತಲನ್ನ ಪರಿಹರಿಸುವನು. ಅಂದರೆ ನಿಮ್ಮ ಜೀವಿತದಲ್ಲಿ ಬೇಕಾದ ಸಂತೋಷವನ್ನ, ಸಮಾಧಾನವನ್ನ ಆತನು ಕೊಟ್ಟು ನೀವು ಯಾವುದಕ್ಕೂ ಕೊರತೆ ಇಲ್ಲದಾಗೆ ಆತನು ನಿಮ್ಮ ಅವಶ್ಯಕತೆಗಳನ್ನ ಸಂಧಿಸಿ ನಿಮ್ಮಲ್ಲಿ ನೀವು ಯಾವುದು ಒಂದು ಕತ್ತಲೆಂಬುದಾಗಿ ಯೋಚನೆ ಮಾಡ್ತಿದ್ದೀರೋ ಆ ಕತ್ತಲನ್ನ ಪರಿಹರಿಸಲು ಆತನು ಶಕ್ತನಾಗಿದ್ದಾನೆ. ಹಾಲೆಲೂಯ. ಒಂದು ವಾಕ್ಯದಲ್ಲಿ ನಂಬ್ರಿ, ಖಂಡಿತವಾಗಿಯೂ ನಾವು ಆತನನ್ನ ನಂಬುವಾಗ ಆತನು ಹಾರಿ ಹೋದಂತ ನಮ್ಮ ಜೀವಿತಗಳನ್ನ ಆತನು ಬೆಳಕನ್ನ ಕೊಟ್ಟು ಕತ್ತಲನ್ನ ಪರಿಹರಿಸಿ ನಮ್ಮ ಜೀವಿತವು ಬೆಳಗುವ ಹಾಗೆ ಆತನು ಮಾಡುವಾತನಾಗಿದ್ದಾನೆ. ಹಾಲೆಲೂಯ. ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ ಅಪ್ಪ, ಈ ಒಂದು ವಾಕ್ಯವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಮ್ಮ ಜೀವಿತಗಳಲ್ಲಿ ಸ್ವಾಮಿ ಇರುವಂತ ಕತ್ತಲ ಪರಿಸ್ಥಿತಿಯನ್ನ ತೆಗೆದಾಕಿ ಬೆಳಕನ್ನ ಕೊಡುವ ದೇವರು ನೀವಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನದಲ್ಲಿ ಯಾರೆಲ್ಲ ಕರ್ತನೆ ಸ್ವಲ್ಪ ಕತ್ತಲಿನ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದಾರೋ ಅವರೆಲ್ಲರನ್ನ ಸ್ವಾಮಿ ದೇವರಪ್ಪ ಬೆಳಕಿನೆಡೆಗೆ ನೀವು ನಡೆಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೆಸಯ್ಯ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡ್ರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದ ಲಾರ್ಡ್.